ನಾಳೆ ರಾಜ್ಯದಲ್ಲಿ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಹಾಗಾಗಿ ಚುನಾವಣೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಶಿಗಾವಿಯಲ್ಲಿ ನಡೀತಾ ಇದೆ ಮಸ್ಟರಿಂಗ್ ಕಾರ್ಯ. ಶಿಗಾವಿಯ ಜೆಎಂಜೆ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ. ಪೋಲಿಂಗ್ ಬೂತ್ಗಳ ವಿವಿಪ್ಯಾಟ್ ವಿಂಗಡಿಸಿ ಹಂಚಿಕೆ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ಅಧಿಕಾರಿಗಳು ಮಸ್ಟರಿಂಗ್ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ವಿವಿಪ್ಯಾಟ್ಗಳನ್ನು ತೆಗೆದುಕೊಂಡು ತೆರಳುತ್ತಾ ಇದ್ದಾರೆ ಸಿಬ್ಬಂದಿ. ಮತದಾನ ಪ್ರಕ್ರಿಯೆಯಲ್ಲಿ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಅಂದರೆ ಎಲ್ಲ ರೀತಿಯ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗುತ್ತೆ. ಕಾರಣ ನಾಳೆ ಚುನಾವಣೆ, ಬೈ ಎಲೆಕ್ಷನ್ ನಡೆಯುತ್ತೆ. ಶಿಗ್ಗಾವಿಯಲ್ಲಿ ಯಾವ ರೀತಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತದೆ ಅಂತ ನೋಡೋದಾದರೆ, ಜೆಎಂಜೆ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ನಡೆದಿದೆ. ಪೋಲಿಂಗ್ ಬೂತ್ಗಳಿಗೆ ವಿವಿಪ್ಯಾಟ್ಗಳನ್ನು ವಿಂಗಡಿಸಿ ಹಂಚಿಕೆ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ಅಧಿಕಾರಿಗಳು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸುವಂಥ ದೃಷ್ಟಿಯಿಂದ ಕಾರ್ಯೋನ್ಮುಖರಾಗಿದ್ದಾರೆ. ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು, ಸೂಕ್ಷ್ಮ ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ವಿಂಗಡಿಸಿರ್ತಾರೆ, ಅಲ್ಲಿ ಭದ್ರತೆಯನ್ನು ಒದಗಿಸ್ತಾರೆ. ಬರುವಂಥ ಮತದಾರರಿಗೆ ಯಾವುದೇ ರೀತಿಯ ಗೊಂದಲ ಆಗಬಾರ್ದು, ಅತಿ ಹೆಚ್ಚು ಸಂಖ್ಯೆಯ ಮತದಾನ ಪ್ರಕ್ರಿಯೆ ಅನ್ನೋದಾಗಬೇಕು. ಆ ನಿಟ್ಟಿನಲ್ಲೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮತ್ತು ಬಂದಿರುವಂತಹ ಸಿಬ್ಬಂದಿಗೆ, ಅಂದರೆ ಚುನಾವಣೆ ಡ್ಯೂಟಿ ಅಂತ ಯಾರು ಬಂದಿರ್ತಾರೆ, ಎಲೆಕ್ಷನ್ ಡ್ಯೂಟಿ, ಅವರಿಗೂ ಕೂಡ ತರಬೇತಿ ಅನ್ನೋದು ಕೊಡಬೇಕಾಗಿರುತ್ತೆ. ಅದನ್ನು ಕೂಡ ಮಾಡಲಾಗಿದೆ. ಜೆಎಂಜೆ PU ಕಾಲೇಜಿನಲ್ಲಿ ನೋಡಿ ಯಾವ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅನ್ನೋದನ್ನು ನೀವಿಲ್ಲಿ ನೋಡಬಹುದು. ರಿಸರ್ವ್ ಸಿಬ್ಬಂದಿ ಎಲ್ಲಿದ್ರು ಮೈಕ್ ಕಂಡ್ರೆ ಬರಬೇಕು. ಶಾಂತಪ್ಪ ಎಂ ರಿಸರ್ವ್ ಸಿಬ್ಬಂದಿ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ MD ಹಣಗಿ ನೀಡ್ತಾರೆ. ಹಣಗಿ, ನಾಳೆ ಬೈ ಎಲೆಕ್ಷನ್ ಚುನಾವಣೆ ಇರೋದ್ರಿಂದಾಗಿ ಸಿದ್ಧತೆ ಎಲ್ಲ ಆಗ್ತಾ ಇದೆಯಾ? ಯಾವ ರೀತಿ ಸಿದ್ಧತೆ ಮಾಡಲಾಗ್ತಾ ಇದೆ? ಎಸ್ ದೇವಶ್ರೀ, ಅಂದ್ರೆ ಶಿಗ್ಗಾಂವ್ ಉಪಚುನಾವಣೆ ರಂಗೇರಿತ್ತು. ಜೊತೆಗೆ ನಾಳೆ ಮತದಾನ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಶಿಗ್ಗಾಂವಿನ ಒಂದು ಕಾಲೇಜ್ ಏನಿದೆ, JMN ಕಾಲೇಜಿನ ಮಸ್ಟರಿಂಗ್ ಕಾರ್ಯ ಈಗಾಗಲೇ ಭರ್ಜರಿಯಾಗಿ ನಡೀತಾ ಇದೆ. ಜೊತೆಗೆ ಈಗಾಗಲೇ ಮಸ್ಟರಿಂಗ್ ಕಾರ್ಯವನ್ನ ತಮ್ಮ ವಿವಿಪ್ಯಾಟ್ಗಳನ್ನ ತೆಗೆದುಕೊಂಡು ಸಿಬ್ಬಂದಿಗಳು ಹೋಗ್ತಾ ಇದ್ದಾರೆ. ಜೊತೆಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂತ ರೀತಿಯಲ್ಲಿ 244 ಬೂತ್ಗಳೇನಿದಾವೆ, ಆ ಬೂತ್ ನಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ಹಿರಿಯ ಮತದಾರರಿಗೆ ವೀಲ್ ಚೇರ್ ಆಗಿರ್ಬೋದು, ಜೊತೆಗೆ ನೀರಿನ ವ್ಯವಸ್ಥೆ, ಎಲ್ಲ ರೀತಿಯಾದಂತಹ ಒಂದು ಅಧಿಕಾರಿಗಳಿಗೆ ಆಗಿರ್ಬೋದು, ಜೊತೆಗೆ ಮತಗಟ್ಟೆಯಲ್ಲಿ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥಿತವಾಗಿ ಮತದಾರರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು, ಎಲ್ಲ ರೀತಿಯಾದಂತಹ ಟ್ರೈನ್ ಅಪ್ ಅನ್ನ ಈಗಾಗಲೇ ಸಿಬ್ಬಂದಿಗಳನ್ನು ಕೊಟ್ಟು VVN ಪ್ಯಾಡ್ಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು. ಜೊತೆಗೆ ಮತದಾನ ವ್ಯವಸ್ಥೆಯನ್ನ ಜನರಿಗೆ ಜಾಗೃತಿ ಮೂಡಿಸಬೇಕು. ಜೊತೆಗೆ ಮತದಾನ ಮಾಡುವಂತಹ ಸಂದರ್ಭದಲ್ಲಿ ಯಾರಿಗಾದ್ರೂ ಸ್ವಲ್ಪ ಕನ್ಫ್ಯೂಸ್ ಇದ್ರೆ ಅಂತಹ ಸಂದರ್ಭದಲ್ಲಿ ಜಾಗೃತಿಯನ್ನು ವಹಿಸಬೇಕು ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಸಿಬ್ಬಂದಿಗಳಿಗೆ ಮಸ್ಟರಿಂಗ್ ಕಾರ್ಯದಲ್ಲಿ ಈಗಾಗಲೇ DC ಆದಂತಹ ವಿಜಯ್ ಮಾಲ್ತೇಶ್ ಅವರು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟು, ಜೊತೆಗೆ SP ಸಹ ಇದ್ರು. ಎಲ್ಲರೂ ಸಹ ಏನಂದ್ರೆ ಸಿಬ್ಬಂದಿಗಳಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ VVN ಪ್ಯಾಡ್ಗಳನ್ನು ಕೊಟ್ಟು ಬಸ್ ಸೌಲಭ್ಯದ ವ್ಯವಸ್ಥೆ ಮಾಡಿಕೊಂಡು 244 ಮತಗಟ್ಟೆಗೆ ಈಗಾಗಲೇ ಸಿಬ್ಬಂದಿಗಳು ಹೋಗ್ತಾ ಇದ್ದಾರೆ. ಜೊತೆಗೆ ನಾಳೆ ಮತದಾನ ಇರತಕ್ಕಂತ ಹಿನ್ನೆಲೆಯಲ್ಲಿ ಜಾಸ್ತಿ ಮತದಾನ ಆಗ್ಬೇಕು, ಆ ರೀತಿಯಾಗಿ ಜನರನ್ನು ಸೆಳೆಯಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ಮತಗಟ್ಟೆಗಳನ್ನ ಮದುವಣಗಿತ್ತಿಯಂತೆ ಶೃಂಗಾರ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಸಿಬ್ಬಂದಿಗಳಿಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಅವರಿಗೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿರ್ತಕ್ಕಂಥದ್ದು. ಥ್ಯಾಂಕ್ ಯು ಹಣಗಿ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.